ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪರೀಕ್ಷೆ ಎಡಿಟಿಂಗ್ ಯಾವಾಗ ಅದೇ ರೀತಿ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ಮೇನ್ ಥಿಂಗ್ ಎಡಿಟಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪನ ಮಾಡಿದ್ದಾರೆ, ಮಿಸ್ಟೇಕ್ಸ್ ಕೂಡ ಮಾಡಿದ್ದೀರಾ. ಅದನ್ನ ಹೇಗೆ ಸರಿಪಡಿಸ್ಕೋಬೇಕು ಏನು ಅಂತ ಕೇಳ್ತಾ ಇದ್ದೀರಾ. ನಿಮಗೆ ಗೊತ್ತಿರೋ ಹಾಗೆ ಅದರ ಬಗ್ಗೆ ನಿಮಗೆ ಕೆಇ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಡೋಂಟ್ ವೆರಿ, ನೀವು ಜಾಸ್ತಿ ಟೆನ್ಷನ್ ತೆಗೆದುಕೊಳ್ಬೇಡಿ. ಮೀನ್ಸ್ ನಿಮಗೆ ಆಫ್ಟರ್ ಎಕ್ಸಾಮ್ ನಿಮಗೆ ಈ ಹಿಂದೆ ಬಿಫೋರ್ ಎಕ್ಸಾಮ್ ನಿಮಗೆ ಯಾವುದೇ ರೀತಿ ನಾವು ಕೊಡೋದಿಲ್ಲ ಅಂತ ಹೇಳಿದಾರೆ. ಆಫ್ಟರ್ ಎಕ್ಸಾಮ್ ನೀವು ಪರೀಕ್ಷೆ ಮುಗಿದ ನಂತರ ನಿಮಗೆ ಆಪ್ಷನ್ ನ ಪ್ರೊವೈಡ್ ಕೂಡ ಮಾಡ್ತಾರೆ ಕೆಇ ಅವರು. ಆಗ ನೀವು ಈಸಿಯಾಗಿ ಎಡಿಟಿಂಗ್ ಕೂಡ ಮಾಡ್ಕೋಬಹುದು. ಅದರಲ್ಲಿ ನೀವು ತಲೆ ಕೆಡಿಸ್ಕೊಬೇಡಿ, ಡೋಂಟ್ ವೆರಿ. ಆರಾಮಾಗಿ ನಾವು ಕೊಡ್ತೀವಿ, ನೀವು ಎಡಿಟಿಂಗ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಯಾರು ಕೂಡ ಗೊಂದಲಗೊಳ್ಬೇಡಿ. ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಲ್ ಆಗಿ ಎಕ್ಸಾಮ್ ಅಟೆಂಡ್ ಕೂಡ ಮಾಡಿ. ಆಫ್ಟರ್ ನಿಮಗೆ ಚಾನ್ಸಸ್ ನ ಕೊಡ್ತಾರೆ. ಅದರಲ್ಲಿ ನಿಮ್ಗೆ ಯಾವುದೇ ರೀತಿ ಮೋಸ ಇರೋದಿಲ್ಲ. ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಈ ರೀತಿ ಮಿಸ್ಟೇಕ್ಸ್ ಕೂಡ ಮಾಡ್ತಾರೆ. ಮಿಸ್ಟೇಕ್ಸ್ ನ ಮಾಡೋದು ಸಹಜ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಅದರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಆಫ್ಟರ್ ಎಕ್ಸಾಮ್ ನಿಮಗೆ ಎಡಿಟಿಂಗ್ ಆಪ್ಷನ್ ಕೂಡ ಇರುತ್ತೆ. ಹಾಲ್ ಟಿಕೆಟ್ ಬಂದ್ಬಿಟ್ಟು ನಿಮಗೆ ಗೊತ್ತಿರೋಗೆ ಇನ್ನೇನು ಶೀಘ್ರದಲ್ಲೇ ನಿಮಗೆ ಪರೀಕ್ಷೆ ಇರೋ ಕಾರಣ ಇನ್ನೇನು ಈ ವೀಕ್ ಆರ್ ನೆಕ್ಸ್ಟ್ ವೀಕ್ ಒಳಗೆ ನಿಮಗೆ ಈಸಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನೇನು ಬಿಡುಗಡೆ ಆಗ್ಬೇಕಿತ್ತು, ಇನ್ನೇನು ನಾವು ಶೀಘ್ರದಲ್ಲೇ ನಾವು ಹಾಲ್ ಟಿಕೆಟ್ ಅನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೆಇ ಡೈರೆಕ್ಟರ್ ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನೇನು ಶೀಘ್ರದಲ್ಲೇ ನಿಮ್ಮ ಹಾಲ್ ಟಿಕೆಟ್ ಕೂಡ ಬಿಡುಗಡೆ ಆಗುತ್ತೆ. ಡೇಟ್ ಪ್ರಕಟ ಆಗಿಲ್ಲ. ನಮ್ಮನ್ನ ಫಾಲೋ ಮಾಡ್ತಾ ಇರಿ, ನಾವು ನಿಮಗೆ ಮಾಹಿತಿನ ತಿಳ್ಕೊಡ್ತೀವಿ ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ್ರೆ ನಾವು ಅದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀವಿ. ದಯವಿಟ್ಟು ನಮ್ಮನ್ನ ಫಾಲೋ ಮಾಡ್ತಾ ಇರ್ಬೇಕಾಗುತ್ತೆ ನೀವು. ಇನ್ನ ಮೇನ್ ಥಿಂಗ್ ಯಾರ್ದು ನಾಟ್ ವೆರಿಫೈಡ್, ನಿಮ್ದು ಯಾರ್ದು ನಾಟ್ ವೆರಿಫೈಡ್ ಅಂತ ಇದೆ ಅವರು ಕೂಡ ಮೇನ್ ಥಿಂಗ್ ನಿಮ್ದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡಿಸ್ಕೋಬೇಕಾಗುತ್ತೆ. ಮೇನ್ ಥಿಂಗ್ ಆಲ್ರೆಡಿ 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳದ್ದು ಸ್ಯಾಟ್ ಸ್ಟಡಿ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡಿದ್ದಾರೆ. ಯಾರ್ದು ನಾಟ್ ವೆರಿಫೈಡ್ ಅಂತ ಇದೆ ಅವರು ತಮ್ಮ ಕಾಲೇಜಿನಲ್ಲಿ ಅಥವಾ ತಮ್ಮ ಹತ್ತಿರದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡಿಸ್ಕೋಬೇಕಾಗುತ್ತೆ ಅಂತ ಹೇಳಿ ಕೆಎ ಡೈರೆಕ್ಟರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ.